ಆಮೇಲೆ ಸಂಜೆ 4 ಗಂಟೆಲಿ ಸುಮಾರು ಗೊತ್ತಾಯ್ತು. ನಾವು ಕೇಳ್ಕೊಂಡು ನಮಗೆ ಶಾಕ್ ಆಯಿತು, ಹಿಂಗಾಗಿ ಆಯ್ತಂದು. ಇಲ್ಲಿ ನಮಗೆ ನಮ್ಮ ಚಿಕ್ಕಪ್ಪರ ಮಗ ಆಗ್ಬೇಕು, ಅಜ್ಜರ ಮಗ ಆಗ್ಬೇಕು, ಚಿಕ್ಕಪ್ಪ ಆಗ್ಬೇಕು ನಮಗೆ. ಇಲ್ಲಿ ಬಂದಾಗ ಹೋದಾಗ ಎಲ್ಲರ ಭಾಳ ಚೆನ್ನಾಗಿ ಬೇರೆದು ಮಾಡೋದು ಎಲ್ಲ ಮಾಡ್ತಿದ್ದು. ನಮಗೆ ಕೇಳಿ ಭಾಳ ಆಯಿತು. ಇಲ್ಲಿ ಬಂದಾಗ ಎಲ್ಲ ಅಣ್ಣ ಬಗ್ಗೆ ಬರೋದು, ಎಲ್ಲರ ಮನೆ ಮಾತಾಡ್ಸೋದು, ಪ್ರತಿಯೊಬ್ಬರು ಮಾತಾಡೋದು. ಒಳ್ಳೆಯ ವ್ಯಕ್ತಿ. ನಮಗೆ ಕೇಳಿ ಒಂಥರ ಬೇಜಾರಾಯಿತು. ಇಲ್ಲ ಹಬ್ಬರಿದ್ದಿಂದ ಬರೋದು, ಬೇಜಾರದ ಒಂದು ಟೈಮ್ ಊರಿಗೆ ಬರೋದು, ಅಲ್ಲಿ ಏನು ಕೆಲಸ ಇಲ್ದಾಗ ಬರೋದು, ಫ್ರೀ ಇದ್ದಾಗ ಬಂದು ಎಲ್ಲರೂ ಎಲ್ಲ ಅಣ್ಣ ತಮ್ಮ ಚೆನ್ನಾಗಿ ಬೇರೆದು ಮಾಡಿ ಎಲ್ಲ ಮಾಡ್ತಿದ್ವಿ. ಅಲ್ಲಿ ಅವರ ಮಾವ್ರ ಮನೆಯಲ್ಲಿ ಇರೋದೆಲ್ಲ ಮಾಡ್ತಿದ್ರು. ಒಳ್ಳೆಯ ವ್ಯಕ್ತಿ. ಇಲ್ಲಿ ಎಲ್ಲ ಈಗ ಒಂದು 15 ದಿನದಿಂದ ಬಂದಿದ್ರು. ಅವ್ರ ಮನೆ ನಮ್ಮ ಮನೆ ಇದ್ರ ಬದ್ರೆ ಹಳೆ ಮನೆ ಇತ್ತು. ಈಗ ಹೊಸದಾಗಿ ಇಲ್ಲಿ ಕಟ್ಟಿದ ಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ಹಳೆ ಮನೆ ಊರೊಳಾಯ್ತು. ಇಲ್ಲಿ ಬಂದ ಮೇಲೆ ಊರಿಗೆ ಬಂದ್ರು ಎಲ್ಲ ಅಣ್ಣ ತಮ್ಮ ಮಾತ್ರ ಪ್ರತಿಯೊಂದು ಮನೆಗೂ ಹೋಗಿ ಎಲ್ಲರನ್ನು ಮಾತಾಡ್ಸೋದು, ಎಲ್ಲ ಹುಡುಗರಾಗ್ಲಿ ಯಜಮಾನರಾಗಲಿ ಮಾತಾಡ್ಸೋದು ಎಲ್ಲ ಮಾಡೋರು. ಅವರು ಅಲ್ಲಿ ಬಿಸ್ನೆಸ್ ಮಾಡೋರು, ಎಲ್ಲ ಬಿಸ್ನೆಸ್ ಮಾಡೋದು, ಅಲ್ಲಿ ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ತಿದ್ರು. ಜಮೀನು ಆಮೇಲೆ ಪ್ರೆಸ್ ಎಲ್ಲ ಇದ್ವಲ್ಲ, ಎಲ್ಲ ನೋಡ್ಕೊಂಡು ಬರೋ ಎಲ್ಲ ಮಾಡ್ತಿದ್ರು. ಹಂಗೇನಿಲ್ಲ, ಬಂದಾಗ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ಕೊಂತ ಹೋಗೋದು. ಒಳ್ಳೆ ವ್ಯಕ್ತಿ. ನಮಗೆ ಸಂಕಟ ಆಗತ್ತೆ ಹಿಂಗಾಗಿದೆ ಅಂತ ಕೇಳಿ. ಏನು ಮಾಡೈತೆ ಅವ್ರ ಎಲ್ಲ ಮದುವೆ ಆದಮೇಲೆ ಅಲ್ಲಿಗೆ ಹೋದವು. ಎಲ್ಲ ಹುಟ್ಟಿದ್ದು ಎಲ್ಲ ಇಲ್ಲೇ ಬೆಳೆದೆ. ಮದುವೆ ಆದಮೇಲೆ ಅಲ್ಲಿ ಅವ್ರ ಮನೆಗೆ ಬಿಸಿ ಪಟ್ಟದ ಮನೆಯವರು ಇವ್ರ ಕಾಸ ಅಕ್ಕರ ಆಗ್ಬೇಕು, ದೊಡ್ಡಪ್ಪಾಜಿ ಮಗಳನ್ನೇ ಮದುವೆಗಿದ್ದು. ಅವ್ರು ದೊಡ್ಡಪ್ಪಾಜಿ ಮಗಳ ಮಗಳು ಮತ್ತು ಅಕ್ಕ ಮಗಳನ್ನ ಇವ್ರು ಪ್ರತಾಪ್ ಅವ್ರ ಮದುವೆಗಿದ್ರು. ಹಂಗೆ ರಿಲೇಷನ್ನಾಗೆ ಮದುವೆಗಿದ್ದವರು. ಇವರು ಚಿಕ್ಕರು, ಇವರು 3ನೇರು. ಹಾಂ ಇಲ್ಲ ಆ ಥರ ಏನಿಲ್ಲ. ಎಲ್ಲ ಬಂದಾಗೆಲ್ಲ ಕ್ಯಾಶುವಲ್ ಆಗಿ ಎಲ್ಲರ ಕೊಟ್ಟನು. ಅಲ್ಲಿ ಹಂಗಿದ್ರು ಇಲ್ಲಿ ಅದೇ ಥರ, ಮೊದ್ಲಂಗಿದ್ರು ಅದೇ ಥರನೇ ಇದ್ರು. ಹಂಗೇನು ಥರ ಏನು ಅಲ್ಲೇದಾಗಲಿಲ್ಲ. ಎಲ್ಲ ಚೆನ್ನಾಗಿತ್ತು, ಎಲ್ಲ ಕೊಟ್ಟರು. ಒಡನಾಟ ಚೆನ್ನಾಗಿದೆ. ಇಲ್ಲ ನಮಗೆ ಸಡನ್ಲಿ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ನಮಗೆ ಶಾಕ್ ಆದಂಗೆ ಆಯಿತು ಅಷ್ಟೇ. ಇಲ್ಲೇ ಕತ್ಲೀರಲ್ಲಿ ಮಧ್ಯಾಹ್ನ 2 ಗಂಟೆಗೆ ಆಗುತ್ತೆ.